ಹಾಯ್ ಹಲೋ ಪ್ರಿಯ ವೀಕ್ಷಕರೇ, ದಿ ಜರ್ನಲಿಸ್ಟ್ ಕಾರ್ಡ್ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಕಳೆದ ತಿಂಗಳು ಕರ್ನಾಟಕ ಹೈಕೋರ್ಟ್ ಮಹತ್ವದ ಆದೇಶವೊಂದನ್ನ ಹೊರಡಿಸಿತ್ತು. ಮುಸ್ಲಿಂ ದಂಪತಿಗಳಿಗೆ ವಿವಾಹ ಪ್ರಮಾಣ ಪತ್ರವನ್ನ ನೀಡುವಂತಹ ವಕ್ಫ್ ಮಂಡಳಿಯ ಅಧಿಕಾರವನ್ನ ಅಮಾನತಿನಲ್ಲಿರಿಸಿ ಉಚ್ಚ ನ್ಯಾಯಾಲಯವು ಮಧ್ಯಂತರ ಆದೇಶವನ್ನ ನೀಡಿತ್ತು. ಸಾಮಾಜಿಕ ಕಾರ್ಯಕರ್ತ ಎ ಆಲಂ ಪಾಷಾ ಅವರ ಅರ್ಜಿಯನ್ನ ಪರಿಗಣಿಸಿದ್ದ ಹೈಕೋರ್ಟ್ ಈ ಆದೇಶವನ್ನ ನೀಡಿತ್ತು. ಕಳೆದ ವರ್ಷ ಸೆಪ್ಟೆಂಬರ್ ಅಂತ್ಯಕ್ಕೆ ರಾಜ್ಯ ಸರ್ಕಾರ ವಕ್ಫ್ ಮಂಡಳಿಗೆ ವಿವಾಹ ಪ್ರಮಾಣ ಪತ್ರವನ್ನ ನೀಡುವಂತ ಅಧಿಕಾರವನ್ನು ನೀಡಿತ್ತು. ಇದರಿಂದಾಗಿ ಮುಸ್ಲಿಮರಿಗೆ ಇನ್ನಷ್ಟು ಅನುಕೂಲವಾಗಬಹುದು ಅಂತಲೇ ಭಾವಿಸಲಾಗಿತ್ತು. ಆದರೆ ಇದು ಕಾನೂನು ರೀತಿಯಾದಂತ ಕ್ರಮವಲ್ಲ. ವಕ್ಫ್ ಮಂಡಳಿಗೆ ಅಂತಹ ಯಾವುದೇ ಅಧಿಕಾರ ಇಲ್ಲ ಎಂದು ಆಲಂ ಪಾಷಾ ಹೈಕೋರ್ಟ್ ನಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ರು. ಯಾವುದೇ ಶಾಸನಾತ್ಮಕ ಕಾಯ್ದೆ ಮಾಡದೆ ಇಂತಹ ಅಧಿಕಾರ ಅನ್ನೋದು ನಾಳೆಯ ದಿನ ಮುಸ್ಲಿಮರನ್ನ ಸಂಕಷ್ಟಕ್ಕೆ ತಂದೊಡ್ಡಬಹುದು ಅನ್ನೋದು ಆಲಂ ಪಾಷಾ ಅವರ ಆತಂಕ. ಈ ಕುರಿತಂತೆ ಎ ಆಲಂ ಪಾಷಾ ಅವರು ದಿ ಜರ್ನಲಿಸ್ಟ್ ಕನ್ನಡ ವಾಹಿನಿಗೆ ಈ ರೀತಿಯಾಗಿ ಪ್ರತಿಕ್ರಿಯಿಸಿದ್ದಾರೆ ನೋಡಿ. ಇಷ್ಟೇ ಅಂತೆ, ನಮ್ದು ವಯಸ್ಸು 59 ಇಯರ್ಸ್, ಈಗ 60 ವರ್ಷ ಮುಟ್ತಾ ಇದ್ದೀವಿ. ನಮ್ಮ ತಾಯಿ ತಂದೆದೂ 80 ವರ್ಷ ಇದ್ದು ಹೋಯ್ತು. ಒಂದು 300 ವರ್ಷನಿಂದ ಏನು ಇಸ್ಲಾಮಿಕ್ ಶರಿಯತ್ ಲಾನಲ್ಲಿ ಮ್ಯಾರೇಜ್ ಆಗ್ತಾ ಇರೋದು, ಆ ಮ್ಯಾರೇಜ್ ಲಾನಲ್ಲಿ ಕಾಂಗ್ರೆಸ್ ಬಂದು 31 ಆಗಸ್ಟ್ 2023 ಅಂತ ಒಂದು ಜಾರಿ ಮಾಡಿದ್ದು ತಪ್ಪು ಅಂತ ನಾವು ಘೋಷಣೆ ಮಾಡ್ತೀವಿ. ಯಾಕೆಂದ್ರೆ ವಕ್ ಆಕ್ಟ್ ಅಲ್ಲಿ ಈಗ ಆಲ್ರೆಡಿ ಸೆಂಟ್ರಲ್ ಗೌರ್ಮೆಂಟ್ ಅವರು ಏನ್ ಬೇಕೋ ಅದು ಮಾಡೋದಕ್ಕೆ ತಯಾರಿದ್ದಾರೆ. ಯಾರು ಬಿಜೆಪಿ ಗೌರ್ಮೆಂಟ್ ಅವರು ಇವರೇ ಹೇಳ್ತಾರೆ, ನನ್ಗೆ ಗೊತ್ತಿಲ್ಲ. ಇವರು ಹೇಳೋ ಪ್ರಕಾರ ನಾಳೆ ಬಂದು ಮುಸ್ಲಿಂ ಪ್ರಾಪರ್ಟಿನಲ್ಲಿ ವಕ್ ಬೋರ್ಡ್ ಅಲ್ಲಿ ನಾವು ಒಂದು ಟೆಂಪಲ್ ಕಟ್ಬೋದು. ಟೆಂಪಲ್ ಏನೇನಿರೋದು ಅಲ್ಲಿ ಒಂದು ಗುರು ಯಾರು ಇಮಾಮ್ ಮೌಲಾನಾ ಹೋಗಿ ಅಲ್ಲಿ ಒಂದು ಗಂಟೆ ಹೊಡಿಬೋದು, ಪೂಜಾ ಮಾಡ್ಬೋದು ಅಂತ ವಕ್ ಆಕ್ಟ್ ಅಲ್ಲಿ ಗೌರ್ಮೆಂಟ್ ಘೋಷಣೆ ಮಾಡ್ತಾರೆ. ವಕ್ ಆಕ್ಟ್ ಇಲ್ಲ, ಗೌರ್ಮೆಂಟ್ ಅಲ್ಲಿ ಜಿಯೋ ಇಶ್ಯೂ ಮಾಡ್ತಾರೆ. ಏನ್ ಜಿಯೋ ಆಗ್ತಾ ಇರೋದು ಯಾರಿಗೂ ಗೊತ್ತಿಲ್ಲ. ಆ ಟೈಮಲ್ಲಿ ಅಲ್ಲಿ ಕುಂದಿರೋರು ಕೇಳ್ತಾ ಏನ್ ಜೀವ ಅಂತ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಅದಕ್ಕೋಸ್ಕರ ವಕ್ ಆಕ್ಟ್ ಬಂದು ಅದು ಇಟ್ಸ್ ಒರಿಜಿನಲ್ ಸ್ಪ್ರಿಟ್ ಮಾಡಿದ್ದಾರೆ. ಒನ್ಲಿ ಟು ಕಲೆಕ್ಟ್ ಮನಿ 7% ಲೀಸ್ ರೆಂಟಲ್ ಇನ್ಕ್ರೀಸ್ ಮಾಡಬೇಕು. ಆ 7% ಅಲ್ಲಿ ಎಲ್ಲಾರ್ಗು ಏನೇನು ಕೊಡಬೇಕು, ಮುಲ್ಲಾಕ್ಕೆ ಗುರುಗಳಿಗೆ ಏನು ಇಸ್ಲಾಮಿಕ್ ಧರ್ಮನಲ್ಲಿ ಏನು ಮಾಡಬೇಕು ಅದು ತಾವು ಮಾಡ್ರಿ, ಅದನ್ನು ರೆಗ್ಯುಲರೈಸ್ ಮಾಡಿ. ಯಾಕಂದ್ರೆ ಜಿಯೋ ಅಂತ ಸರ್ಕಾರ ಮೈಸೂರು ಗಜೆಟ್ ಅಲ್ಲಿ ಮಾಡ್ಕೊಂಡಿದ್ದೀವಿ ಪ್ರಾಪರ್ಟಿಗಳಿಗೆ. ಆ ಡ್ಯೂಟಿ ಇರೋದು, ಆ ಡ್ಯೂಟಿ ಚೇಂಜ್ ಮಾಡಬೇಕು. ಯಾರು ಮಾಡಬೇಕು? ಕಾಂಗ್ರೆಸ್ ಸರ್ಕಾರ 30 ಆಗಸ್ಟ್ 2023 ಏನ್ ಮಾಡಿದ್ರು ಸೈಮಲ್ಟೇನಿಯಸ್ ಅದೇ ಡೇಟ್ ಅಲ್ಲಿ ವಕ್ ಆಕ್ಟ್ ರಿಪೀಲ್ ಮಾಡಬೇಕು, ಚೇಂಜ್ ಸ್ವಲ್ಪ ಮಾಡಿ ಆಕ್ಟ್ ಅಲ್ಲಿ ಇದು ಮಾಡಬೇಕು ಅಂತ ತರಬೇಕು. ನಿಮ್ಗೆ ಯಾವ ತರ ಬೇಕು ಡಿಸೈನ್ ಮಾಡೋದಕ್ಕೆ ಶರಿಯಾ ಲಾ ಹುಟ್ಟಿಲ್ಲ. ನಾವು ಅಮೆರಿಕಾಗೆ ಹೋಗ್ಬೇಕು, ನಾವು ಕೆನಡಾನಲ್ಲಿ ವಾಸ ಮಾಡಬೇಕು, ಅದಕ್ಕೆ ಶರಿಯಾ ಲಾನ ಚೇಂಜ್ ಮಾಡೋದಕ್ಕೆ ಆಗೋದಿಲ್ಲ. ಬಟ್ ಯಾರದು ಇವು ಕೇಳ್ತಾರೋ ಸರ್ಟಿಫಿಕೇಟ್ ಬೇಕಂತೆ, ಇದು ಡ್ಯೂಟಿ ಆಫ್ ದಿ ಗೌರ್ಮೆಂಟ್. ಗೌರ್ಮೆಂಟ್ ಯಾವ ಸರ್ಕಾರ ಇರೋದು ಆ ಸರ್ಕಾರ ಆ ಟೈಮಲ್ಲಿ ವಕ್ ಆಕ್ಟ್ ಅಲ್ಲಿ ಚೇಂಜ್ ಮಾಡಬೇಕು. ಇದು ಮಹಾ ಪಾಪ ತಪ್ಪು ಮಾಡ್ತಾ ಇದ್ದಾರೆ. ಹೈಕೋರ್ಟ್ ಅಲ್ಲಿ 5 ಟೈಮ್ ಕೇಳಿದ್ದಾರೆ. 5 ಟೈಮ್ ನಿಂತನೂ ಬಂದು ಏನು ಕೊಡ್ತಾ ಇಲ್ಲ. ಇವ್ರು ಏನ್ ಹೇಳ್ಬೇಕಂತೆ, ನಾವು ವಕ್ ಆಕ್ಟ್ ಅಲ್ಲಿ ಚೇಂಜ್ ಮಾಡ್ಕೊಳ್ತೀವಿ, ಈ ಸರ್ಕಾರ ಚೇಂಜ್ ಮಾಡ್ಬೇಕಂದ್ರೆ ಒಪ್ಪಿಗೆ ಕೊಡ್ಬೇಕು. ಹಾಗೆ ನಾವು ರಿಪೀಲ್ ಮಾಡಿಕೊಂಡು ಆಮೇಲೆ ಇದು ಜಿಯೋ ನಾವು ತಿರ್ಗಾ ಹೊಸ ನಾವು ರೆಗ್ಯುಲರೈಸ್ ಮಾಡಲ್ಲ, ಹೊಸ ಜಿಯೋ ನಾವು ಕ್ರಿಯೇಟ್ ಮಾಡ್ತೀವಿ ಅಂತ ಹೇಳ್ತೆ. ಆಲಂ ಪಾಷಾಗೆ ಏನಿಲ್ಲ. ಯಾವ ರೀತಿ ಇವರು ಈ ಡೇಟ್ ಅಲ್ಲಿ 23 ಜಿಯೋ ಮಾಡುದು, ಇದು ಶರಿಯತ್ ಲಾ ಇಂಟರ್ವೆನ್ಷನ್. ಇದು ಶರಿಯತ್ ಅಲ್ಲಿ ಏನು ನಮ್ಗೆ ಹಕ್ಕು ಕೊಟ್ಟಿದ್ರು, ಸಿಂಪಲ್ ಮುಡುಗಿದ್ರೆ ಆ ಪ್ರಕಾರ ರಿಜಿಸ್ಟ್ರೇಷನ್ ಆಕ್ಟ್ ಅಲ್ಲಿನೂ ನಮ್ಗೆ ಜಾಗ ಇದೆ. ರಿಜಿಸ್ಟ್ರೇಷನ್ ಅಲ್ಲಿ ಹೋಗಿ ಬೇಕಂದ್ರೆ ಮಾಡ್ಕೋಬಹುದು. ಬೇರೆ ಏನೇನು ಉಂಟೋ ಈಗವರೆಗೂ ಮಾಡಿದೀವಿ. ಈಗ ಏನ್ ಬೇಕು ಅಂತಾನು ನಾವು ಸರ್ಕಾರ ಮುಂಚೆನೂ ಮುಡುಗ್ಬೋದು. ಗೌರ್ಮೆಂಟ್ ಆಫ್ ಕರ್ನಾಟಕ ಮುಂಚೆ ಈ ಕೋರ್ಟ್ ಅಲ್ಲಿ ಮುಡುಗ್ಬೋದು. ನನ್ ಹೇಳ್ತೇನು, ಈ ಟೈಮ್ ನಾವು ತಕ್ಕೊಂಡಿದೀವಿ 30 ದಿವಸ ಒಳಗಡೆ ನಮ್ಗೆ ಈ ರೀತಿ ಬೇಕು. ನಾ ತಪ್ಪು ಮಾಡಿದಿಲ್ಲ, ಮಾಡೇ ತಪ್ಪಕ್ಕೆ ರೆಗ್ಯುಲರೈಸ್ ಮಾಡ್ರಿ. ನೀವು ಅದು ಮಾಡ್ತಾ ಇರೋ ತಪ್ಪು ಅಂತ ಹೇಳ್ತೆ. ಸೆಕೆಂಡ್ ಬಂದು ಮ್ಯಾರೇಜ್ ಆಗೋದು ನಮ್ಮ ನಬಿಗಳನ್ನ ಇದು ಮಾಡೇ ತರ, ನಮ್ಮ ರಸೂಲ್ ಎಲ್ಲ ಮಾಡೇ ತರ, ಅವ್ರ ಕಾಲನಲ್ಲಿ ಅವರೇ ಸ್ವಂತ ಮಗಳಿಗೆ ಮಾಡೇ ತರ ನಾವು ಮ್ಯಾರೇಜ್ ಇರಬೇಕು. ಈಗ ಹೋಗಿ ಒಂದು ವಕ್ ಆಫೀಸರ್ಗೆ ಒಂದು 5,000 ಲಂಚ ಕೊಡೋದಕ್ಕೆ ರೆಡಿ ಇದ್ದಾರೆ. ಅಲ್ಲಿ 1,000-2,000 ಕಟ್ಟಿ ಅದಕ್ಕೆ ಆಮೇಲೆ ಒಂದು 500-1,000 ರೂಪಾಯಿ ಪೇಪರ್ ತಕ್ಕೊಂಡು ಅದೆಲ್ಲ ಎಕ್ಸ್ಪೆನ್ಸಸ್ ಟೋಟಲ್ 10,000 to 20,000 ಆಗ್ಬೋದು. ಈ ಅಧರ್ಮ ಎಲ್ಲಿ ಆಗ್ಬೇಕು ಆಗ್ತಾನ ಉಂಟು. ಬಟ್ ಶರೀಯತಲ್ಲಿ ಅಧರ್ಮ ಬೇಡ. ಯಾವ ತರ ಮುಸಲ್ಮಾನ್ಗೆ ಒಂದು ಸರ್ಟಿಫಿಕೇಟ್ ಬೇಕು ಅಂತ ಹೇಳ್ತಾರೋ ನಾವು ನಿಮ್ಮ ಮುಖ ನಿಂತನೂ ಹೇಳ್ತೀವಿ. ಇನ್ನು ನನಗೆ 45 ದಿವಸ ಟೈಮ್ ಉಂಟು. ಇನ್ನೂ ಟೈಮ್ ಬೇಕಂತ ಕೋರ್ಟಲ್ಲಿ ನಾವು ತಕ್ಕೋಬಹುದು. ತಕ್ಕೊಂಡು ಇದು ಬಂದು ಸರ್ಟಿಫಿಕೇಟ್ ಮಾತ್ರನೇ, ನಿಕಾ ಇಲ್ಲ.
ಖುಲ್ಲಾ. ಬಟ್ ಇವರು ಈಗ ವಕ್ ಬೋರ್ಡ್ ಇವರು ವಕ್ ಆಫೀಸರ್ ಅವರು ಬಂದು ಏನಿಲ್ಲ ರಿಕಾರ್ಡು ಏನಿಲ್ಲ ಫೇಕ್ ರಿಕಾರ್ಡು ತಕ್ಕೊಂಡು ಖುಲ್ಲಾ ಮಾಡ್ತಾ ಇದ್ದಾರೆ. ದಟ್ ಈಸ್ ಡೈವರ್ಸು ಮಾಡ್ತಾ ಇದ್ದಾರೆ, ನಿಕಾ ಸರ್ಟಿಫಿಕೇಟ್ ಕೊಡ್ತಾ ಇದ್ದಾರೆ. ಇವ್ರು ಹೇಳಿದೇನಂತ, ಈಗ ಇಲ್ಲಿ ಒಂದು ಮುತುವಲ್ಲಿ ಕೊಡ್ತಾ ಇದ್ದಾರೆ, ಆ ಮುತುವಲ್ಲಿ ಕೊಡ್ತಾರೋ ಇಲ್ವೋ ಅಂತ ಹೇಳೋದಕ್ಕೆ ಅವ್ರ ಕಡೆ ಏನು ಎವಿಡೆನ್ಸ್ ಇಲ್ಲ. ಎವಿಡೆನ್ಸ್ ನಿಕಾ ಏನು 2 ವಿಟ್ನೆಸ್ ಅಲ್ಲಿ ಆ ಕಡೆ ಅವ್ರು ನೋಡ್ತಾ ಇಲ್ಲ. ಅದು ಅವರು ಇನ್ಫ್ಲೂಯೆನ್ಸ್ಡ್ ಸರ್ಟಿಫಿಕೇಟ್ ಆಗ್ತಾ ಉಂಟು. ಅದು ಲೀಗಲ್ ವ್ಯಾಲಿಡಿ ಇರುವುದು ಅಂತ ಹೇಳ್ತಾ, ಆ ಲೀಗಲ್ ವ್ಯಾಲಿಡಿಟಿ ವಕ್ ಆಕ್ಟ್ ಅಲ್ಲಿ ತಂದು ಮಾಡ್ಕೋಬೇಕಾ ಇಲ್ಲ ಶರಿಯಾ ಆಕ್ಟ್ ಅಲ್ಲಿ ಏನ್ ಹೇಳ್ತಾರೆ ಮುಸಲ್ಮಾನ್ ಜನಗಳೇ ನಾವು ಕೇಳ್ತೀವಿ. ನಮ್ಗೆ ಯಾರನ್ನ ಸ್ವಲ್ಪ ದಾರಿ ಹೇಳ್ತಾನೋ ನಾವು ಕೋರ್ಟ್ ಮುಖ ನಿಂತನು, ಅಲ್ದೋ ಕೋರ್ಟ್ಗೆ ಪವರ್ ಇಲ್ಲ 226 32 ನಲ್ಲಿ ಇರ್ತೇನೋ ನಾವು ಕೋರ್ಟ್ ಮುಂದೆ ಮಡಗ್ಬೋದು, ಕಾನೂನು ಸರ್ಕಾರಕ್ಕೂ ಹೇಳ್ಬೋದು. ಹೇಳಿ ಆ ಧರ್ಮನಲ್ಲಿ ಮ್ಯಾರೇಜ್ ಬೇಡ ಅಂತ ಹೇಳೋರು ಯಾವ ಸರ್ಕಾರನೂ ಆಗೋದಿಲ್ಲ. ರಿಲಿಜಿಯಸ್ ಆಕ್ಟ್ ಅಲ್ಲಿ ಇಂಟರ್ವ್ಯೂನ್ ಆಗೋದಕ್ಕೆ ಕಾನ್ಸ್ಟಿಟ್ಯೂಷನಲ್ ಕೋರ್ಟ್ಗೂ ಮಾತ್ರ ಇಲ್ಲ, ಸ್ಟೇಟ್ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಆಗೋದಿಲ್ಲ. ಅದು ನಮ್ಮ ಶರಿಯಾ ಲಾ ಮಾತ್ರನೇ. ಓನ್ಲಿ ಒನ್ ಲಾ ಶರಿಯಾ. ನಮ್ಮ ಹದೀಸ್ ಪ್ರಕಾರ ನಮ್ಮ ಸಾಹಿಬಿಗಳ ಪ್ರಕಾರ ಏನು ಹೇಳಿದಾರೋ ಅದು. ಈಗ ಅಡ್ವಾನ್ಸ್ಡ್ ಸ್ಟೇಜಲ್ಲಿ ಹೋಗಿ ನಾವು ಕುವೈತ್ಗೆ ಹೋಗ್ಬೇಕು, ನಾವು ಕೆನಡಾ ಹೋಗ್ಬೇಕು, ನಮ್ಗೆ ಇದು ಸರ್ಟಿಫಿಕೇಟ್ ಬೇಕಂತ ಹೇಳ್ತೆ, ಅದು ಡೆಫಿನೆಟ್ ನಾವು ಕೇಳ್ಕೊಳ್ತೀವಿ, ಜನಗಳಲ್ಲಿ ಹೇಳ್ತೆ, ನಿಮ್ಮ ಮಾಧ್ಯಮಿಕ ಅಂತ ಹೇಳ್ತೆ ಇಮ್ಮಿಡಿಯೇಟ್ ಅದಕ್ಕೆಲ್ಲ ಮಾಡೋದಕ್ಕೆ ನಾವು ರೆಡಿ ಆಗಿರ್ತೀವಿ. ನಾವೆಲ್ಲ ಫೆಸಿಲಿಟಿ ಮಾಡ್ತೀವಿ. ಆಕ್ಟ್ ಅಲ್ಲಿ ಚೇಂಜ್ ಮಾಡಬೇಕು. ಈ ತರ ಆಗಿಲ್ಲ ಅಂತ ಕಷ್ಟ ಏನಂತೆ, ನಾಳೆ ಯಾವ ಗೌರ್ಮೆಂಟ್ ಬಂದು ಏನ್ ಬೇಕು ಅಂತ ಮಾಡ್ಕೋಬಹುದು. ಹೊಸ ಆಕ್ಟ್ ಇಮಿಡಿಯೇಟ್ ವಕಲ್ಯ ಮಾಡ್ಬೇಕಂತಲ್ಲ, ಎನಿ ಆಕ್ಟ್ ಮಾಡ್ಬೋದು. ಏನ್ ನೋಟ್ರಿಯಸ್ ಆಕ್ಟ್ ಮಾಡ್ಬೋದು, ಪಬ್ಲಿಕ್ ನೋಟ್ರಿ ಪವರ್ಸ್ ಕೊಡ್ಬೋದು, ಆಮೇಲೆ ಸಬ್ ರಿಜಿಸ್ಟ್ರೇಷನ್ ಅಲ್ಲಿ ಒಂದು ಪವರ್ ಕೊಡ್ಬೋದು. ಏನಿದು ನಿಕಾ ಸರ್ಟಿಫಿಕೇಟ್ ಬರ್ತ ತಕ್ಷಣನೇ ಅದು ಅಲ್ಲಿ ರಿಜಿಸ್ಟರ್ ಮಾಡಿ ಅವರು ರಿಜಿಸ್ಟ್ರೇಷನ್ ಕೊಡ್ರಿ ಅಂತ. ಇಲ್ಲಂತೆ ನಮ್ಮ ಸ್ಪೆಷಲ್ DC ತಹಸೀಲ್ದಾರ್ ಅವ್ರಿಗೂ ಕೊಡ್ಬೋದು. ಬಟ್ ಎಲ್ಲಾ ಜಾಗನಲ್ಲಿ ಎಲ್ಲಿ ಕರಪ್ಷನ್ ಇಲ್ವೋ, ಎಲ್ಲಿ ಸಿಂಪಲ್ ಆಗ್ತಾ ಉಂಟು ಅದು ಆ ತರ ಮಾಡಬೇಕು. ಅಂಡರ್ ಶರಿಯತ್ ಕಾನೂನು ಪ್ರಕಾರ ಫೆಸಿಲಿಟಿ ಮಾಡ್ಕೊಳ್ಳೋದಕ್ಕೆ ಏನನ್ನ ಲೀಗಲ್ ಬರ್ತಾ ನಾವು ಸರ್ಕಾರಕ್ಕೂ ಕೇಳ್ಕೊಳ್ತೀವಿ. ಸರ್ಕಾರ ಹೈಕೋರ್ಟ್ ಅಲ್ಲಿ ಹೇಳ್ಬೋದು, ಹೇಳಿ ನಾವು ಕೇಳ್ತಾ ಇದೀವಿ. ಇಲ್ಲ ಸರ್ಕಾರ ಲಾಯರ್ಗೆ ಹೇಳ್ತಾ ಇದೀವಿ ಯಾವ ಪ್ರಕಾರ ಬೇಕು ಹೇಳ್ರಿ ಅಂತ. ಅವ್ರ ಬಾಯ್ ಬಿಟ್ಟು ನಮ್ಗೆ ದುಬೈಗೆ ಹೋಗೋದಕ್ಕೆ ಮಾತ್ರ ಬೇಕು ಅಂತ. ದುಬೈ ನಲ್ಲಿ ಯಾರು ಅರಬ್ ಶೇಖ್ ಹೋಗೋದಕ್ಕ ಮುಸಲ್ಮಾನ್ ಶರಿಯತ್ ಲಾನಲ್ಲಿ ನಮ್ಮ ಕರ್ನಾಟಕ ಜನಾಕ ಯಾರ್ಗ ಅವ್ರ ಅನುಕೂಲ ಮಾಡೋದಕ್ಕೆ ಇದು ಆಗ್ತಾ ಉಂಟು ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಲೀಗಲ ಮಾಡಲ್ಲ, ಮುಸಲ್ಮಾನ್ಗೆ ಅನುಕೂಲ ಮಾಡಲ್ಲ, ಶರಿಯಾ ಲಾ ಪ್ರಕಾರ ಮಾಡಲ್ಲ. ನಾವು ಅಲ್ಲಿ ಯಾರ್ಯಾರು ಬೇಕೋ ಅದೆಲ್ಲ ಜನಗಳ ಕಡೆ ನಾವು ಕೇಳ್ಕೊಳ್ತೀವಿ. ಮುಸಲ್ಮಾನ್ ಧರ್ಮ ಪ್ರಕಾರ ಹೇಳಿ ಒಂದು ಮಾಡೋದಕ್ಕೆ ದಾರಿ ಮಾಡಲ್ಲ. ಇದು ಪ್ರಕಾರ ಒಂದು ತಪ್ಪು, ಒಂದು ರಾಂಗ್ ಮೆಸೇಜ್ ಏನಂತೆ, ಒಂದು ನಿಕಾ ಸ್ಟಾಪ್ ಮಾಡಿಬಿಟ್ಟಿದಾರಂತ. ಇಲ್ಲ, ನಿಕಾ 1 ನಿಮಿಷನಲ್ಲಿ 5 ನಿಕಾ ಆಗ್ತಾನೆ ಉಂಟು. ಸರ್ಟಿಫಿಕೇಟು ಕೊಡ್ತಾನೆ ಇದ್ದಾರೆ.